ಬೆಳಗ್ಗೆ ಎದ್ದು ಕ್ಲೀನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ನಾಷ್ಟ ಗಿಷ್ಟ ಎಲ್ಲ ಆಯಿತು. ನಾಷ್ಟ ಬಂದ್ಬಿಟ್ಟು ನಂದು ಮೊಸರನ್ನ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿ ಬಾಡಿಗೆ ಹೊಡಿತೀನಿ, ಎಲ್ಲೆಲ್ಲಿ ತಿಂತೀನಿ ಅಂತ ನೋಡೋಣ. ಇವತ್ತು ಏನಾಗುತ್ತೆ ಅಂತ. ಲಾಂಗ್ ಬಾಡಿಗೆನ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಬಾಡಿಗೆನ ನೋಡೋಣ ಬನ್ನಿ. ಫಸ್ಟು ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಎರಡು ಆನ್ ಮಾಡ್ಕೊಂಡೆ, ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂತ. ಟೈಮು ಇವಾಗ ಕರೆಕ್ಟಾಗಿ 9:54. ಇನ್ನ ಬಿದ್ದಿಲ್ಲ ಡ್ಯೂಟಿ. ಖಾಲಿ ಹೋಗ್ತಾ ಇದ್ದೀನಿ, ಡ್ಯೂಟಿ ಎತ್ಕೊಂಡಿಲ್ಲ, ಯಾವುದು ಬಿದ್ದಿಲ್ಲ. ಖಾಲಿ ಹೋಗ್ತಾ ಇದ್ದೀನಿ ಇವಾಗ ಎಲೆಕ್ಟ್ರಾನಿಸಿಟಿ ಕಡೆ. ಸ್ವಲ್ಪ ಕೆಲಸ ಇದೆ, ಅದು ಮುಗಿದ್ಮೇಲೆ ಡ್ಯೂಟಿ. ಪೀನಿಯ ಬಾಡಿಗೆ ಯಾರು ಎತ್ತಿಲ್ಲ, ನಾನು ಎತ್ತಾ ಇದ್ದೆ ಅಂದ್ರೆ ಇವಾಗ ಆಗಲ್ಲ, ಕೆಲಸ ಇದೆ. ಫೈನಲಿ ನಾವು ಹೋಗ್ತಾ ಇರೋದು ಸೂರ್ಯ ಸಿಟಿ ಹತ್ರ. ಮಂಜನ್ ಗಾಡಿ ಓಡಿಸ್ತಾವ್ ಇವಾಗ. ನೋಡೋಣ ಮುಂದೆ ಏನಾಗುತ್ತೆ ಅನ್ಬಿಟ್ಟು, ಯಾವಾಗ ಬಾಡಿಗೆ ಹೊಡಿತೀನಿ ಅನ್ಬಿಟ್ಟು. ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇವಾಗ ಹೊಟ್ಟೆ ಹಸಿತಾ ಇದೆ, ತಿನ್ಬಿಡ್ತೀನಿ ಇವಾಗ. 2 ಗಂಟೆ ಆಗಿದೆ ಟೈಮು. ಊಟ ಬಿಟ್ರೆ ಹೊಟ್ಟೆಯಲ್ಲಿ ಗಿರ್ರ ಅಂತ ಸೌಂಡ್ ಬರುತ್ತೆ. ಬಂದೆ ನನ್ನ ಗಾಡಿ ಹತ್ರ. ತಿನ್ಬಿಡೋದು ಇವಾಗ. ಇನ್ನ ಪೊಲೀಸ್ ಸ್ಟೇಷನ್ ಹತ್ರನೇ ಕೂತಿದ್ದೀನಿ. ಇನ್ನ ಕೆಲಸ ಆಗಿಲ್ಲ, ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಸ್ಟುಡಿಯೋ ಹತ್ರ ಬಂದಿದ್ದೀವಿ ಫೋಟೋ ಇಟ್ಕೊಳಕ್ಕೆ. ಇದು ಬಂದ್ಬಿಟ್ಟು ಸೂರ್ಯ ಸಿಟಿ ರೋಡಲ್ಲಿ, ಆನೇಕಲ್ಗೆ ಹೋಗೋ ರೋಡಲ್ಲಿ ಇರೋದು ಸ್ಟುಡಿಯೋ. ಇಲ್ಲೇ ಬಂದಿದ್ದೀನಿ ನಾನು ಇವಾಗ. ಫೈನಲಿ ತಗೊಂಡ್ಬಂದ್ವಿ, ಫೋಟೋ ಆಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಇವಾಗ. ಫೈನಲಿ ಇಲ್ಲೂ ಕೆಲಸ ಮುಗೀತು. ಚಂದಾಪುರದಲ್ಲಿ ರೋಟ್ರಿ ಮಾಡ್ಸಕ್ ಬಂದಿದ್ವಿ, ಆಯ್ತು. ಇವಾಗ ಮತ್ತೆ ಹೋಗ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ. ಇದು ಬಂದ್ಬಿಟ್ಟು ಇಲ್ಲೇ ಚಂದಾಪುರದಲ್ಲಿ ಇರೋದು, ರೋಟ್ರಿ ಎಲ್ಲ ಮಾಡ್ತಾರೆ. ಇದೆ ಶ್ರೀರಾಮ್. ಇಲ್ಲೇ ಗಾಡಿ ರಿಲೀಸ್ ಮಾಡೋಕ್ಕೋಸ್ಕರ ಬಂದೆ. ಇಷ್ಟು ಗಾಡಿ ನಂದಲ್ಲ, ಇದೊಂದು ಮಾತ್ರ ನಂದು. ಬೇಜಾನ್ ಗಾಡಿಗಳು ತುಕ್ಕಿಡಿದ್ಬಿಟ್ಟವು ಇಲ್ಲಿ. ಇದೆಲ್ಲ ಯಾವಾಗ ಹರಾಜ್ಗೆ ಹಾಕ್ತಾರೋ. ಹರಾಜ್ಗಾದ್ರೆ ಒಳ್ಳೊಳ್ಳೆ ಗಾಡಿ ತಗೋಬೋದು. ಇಲ್ಲಿ ಯಾವುದೋ FZ ಐತೆ ಮಸ್ತಾಗಿ. ಬೇಜಾನ್ ಗಾಡಿಗಳಿದ್ದಾವೆ, ಗಾಡಿಗಳು. ಇದಂತೂ ಸರಿಯಾಗಿ ಆಕ್ಸಿಡೆಂಟ್ ಆಗಿದೆ. ಇವಂತೂ ಹೋಗೇ ಬಿಟ್ಟವೆ ಇವು. ಸೈಕಲ್ಲು ಸ್ಟೇಷನ್ಗೆ ಬಂದಿದೆ ಅಂದರೆ ಇದು ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದಾ ಏನೋ ಗೊತ್ತಿಲ್ಲ. ಈ ಟಾಟಾ AC ಅಂತೂ ಒಬ್ಬೊಬ್ಬೊಬ್ಬ ಏನು ಗುರು, ಈ ಥರ ರೇಂಜಲ್ಲಿ ಹೊಡೆದಿದ್ದಾರೆ, ಇಲ್ಲಾಂದರೆ ಗಾಡಿನೇ ಹಿಂದೆ ಬಂದಿರೋದ ಅಂತ ಗೊತ್ತಿಲ್ಲ. ಫೈನಲಿ ಇವಾಗ ಮುಗೀತು, ಹೋಗ್ತಾ ಇದೀವಿ ಮನೆ ಕಡೆ. ಇವ್ರನ್ನ ಡ್ರಾಪ್ ಹಾಕ್ಬಿಟ್ಟು ಅಲ್ಲಿಂದ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಇವಾಗ ಫೈನಲಿ ಗ್ಯಾಸ್ ಹಾಕ್ಸಕ್ ಬಂದಿದ್ದೀವಿ. ಈಗ ಗ್ಯಾಸ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಡೋದು, ಆಮೇಲೆ ಇವ್ರನ್ನ ಬಿಟ್ಬಿಟ್ಟು ನಾನು ಡ್ಯೂಟಿ ಚಚ್ಚೋದು. ಇವತ್ತು ಬೇರೆ ಶನಿವಾರ. ಇಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ. ಇವ್ರು ಆಚೆ ಬೋರ್ಡ್ ಹಾಕ್ಬೇಕಾಗಿತ್ತು, ಬೋರ್ಡ್ ಹಾಕಿಲ್ಲ. ನಮ್ದು ಯೂಟರ್ನ್ ಗ್ಯಾಸ್ ಖಾಲಿ ಆಗ್ಬಿಡ್ತು ಈ ಟೈಮಲ್ಲಿ. ನಾವು ಮನೆ ಹತ್ರ ರೀಚ್ ಆದ್ವಿ. ಇವತ್ತು ಏನು ಹೇಳಕ್ ಇಷ್ಟಪಡ್ತೀಯ ಮಂಜ? ಇವತ್ತು ದುಡಿಮೆ ಬೇರೆ ಇಲ್ಲ. ಇದೇ ತರ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಖುಷಿನೇ. ಓಕೆ, ನೀನ್ ಹೆಲ್ಪಿಂಗ್ ಅಲ್ಲಿ. ಫೈನಲಿ ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 5 ಗಂಟೆ. ನಾನು ಬೇರೆ ಬಾಡಿಗೆ ಇದು ಕಟ್ಟಬೇಕು, ನೀರು ಬಿಲ್ಲು, ಅದಕ್ಕೆ ದುಡ್ಡು ಮಾಡಬೇಕು. ಇವಾಗ ಚಚ್ಚದೆ, ಯಾರು ಕೊಡಲ್ಲ, ನಾವೇ ದುಡ್ಕೋಬೇಕು ಅದಕ್ಕೋಸ್ಕರ. ಇವಾಗ ಫಸ್ಟ್ ಡ್ಯೂಟಿ ಬಿದ್ದಿದೆ. M5 ಮಾಲಿಂದ ಯಲಂಕ ಅಂತ ತೋರಿಸ್ತು. ನೋಡೋಣ ಇವಾಗ ಎಲ್ಲಿಗೆ ಅಂದ್ಬಿಟ್ಟು. ಎಲ್ಲಿದ್ರು ಹೊಡಿಯೋದೆ. ಇವಾಗ ಟೋಲ್ ಹತ್ತಾ ಇದ್ದೀನಿ ಫಸ್ಟ್ ಬಾಡ್ಗೆನೆ.
ಫಾಸ್ಟ್ ಟ್ಯಾಗ್ ಬೇರೆ ನಿಲ್ಸಂಗಿಲ್ಲ ಯಾರು. ಓಪನ್ ಆಗ್ತಾ ಇರ್ಬೇಕು ಅವ್ನಿಗೆ, ಯಾಕಂದ್ರೆ ಫಾಸ್ಟ್ ಟ್ಯಾಗ್ ಇರೋದು. ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೆ ಕಷ್ಟ. ಕಾಡು ಬಿಸಿನಳ್ಳಿ ಹತ್ರ ಸಿಕ್ಕಾಪಟ್ಟೆ ಮಳೆ, ಫುಲ್ ಜಾಮ್ ಆಗ್ಬಿಟ್ಟೈತೆ. ಡ್ಯೂಟಿಗಳಂತೂ ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇದಾವೆ, 300, 400, 600. ಅದಕ್ಕೋಸ್ಕರ ಜಾಮ್ ಆಗಿದೆ. ಫ್ಲೇವರ್ 2 ವೀಲರ್ಗಳು ಹಾಕ್ಬಿಟ್ಟವ್ರೆ ಅಂಡರ್ ಪಾಸ್ ಅಲ್ಲಿ. ಭಾರತದಲ್ಲಿ ಅಂಡರ್ ಪಾಸ್ ಎಲ್ಲ ಸಿಕ್ಕರೆ ಕೂಡ ಜಾಮ್ ಆಗ್ಬಿಟ್ಟೈತೆ. ಸಂಘದಲ್ಲಿ ನಮ್ಮ ವೀವರ್ ಸಿಕ್ಕಿದ್ರು ಇವಾಗ, ರಾಮ ಅಂತ ಕೇಳಿದ್ರು. ನಗರ ಹತ್ರ ಫುಲ್ಲು ಜಾಮ್ ಆಗಿದೆ, ಮೋಸ್ಟ್ಲಿ ನೀರು ತುಂಬೋಗಿರ್ಬೇಕು ಅನ್ಕೋತೀನಿ, ನೋಡೋಣ. ಜಾತ್ರೆ ಥರ ಹಾಕೊಂಡ್ಬಿಟ್ಟವ್ರೆ ಟೂ ವೀಲರ್ ಎಲ್ಲ. ಕಷ್ಟ ಟೂ ವೀಲರ್ ಇರೋರಿಗೆ ಈ ಮಳೆಯಲ್ಲಿ ಈ ಥರ ಸೈಡ್ಗೆ ಹಾಕೊಳ್ತಾ ಇರ್ಬೇಕು. ಸಿಕ್ಕಾಪಟ್ಟೆ ಹೋಗಿ ಬಂದಿದೆ ಗಾಡಿ. KR ಪುರಂ ಬಂದಿದ ತಕ್ಷಣ ಇನ್ನೂ ಮಳೆ ಜಾಸ್ತಿ ಆಗ್ಬಿಡ್ತು. ರೋಡೇ ಕಾಣ್ತಾ ಇಲ್ಲ. ಈ ತರ ಕಾಣ್ತಾ ಇದೆ. ಡ್ಯೂಟಿಗಳು ಹೆಂಗ್ ಬೀಳ್ತಾ ಇದ್ದಾವೆ ಅಂದರೆ, ಇದ್ರಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ನಾನು ಹಾಕ್ತೀನಿ, ಒಂದು 5 ನಿಮಿಷ ವಿಡಿಯೋ ಇದೆ ಇದು. ಬ್ಯಾಕ್ ಟು ಬ್ಯಾಕು ಅಂದರೆ ಎಷ್ಟು ಕಿಲೋಮೀಟ್ರಿಗೆಲ್ಲ ಅಮೌಂಟ್ ಎಲ್ಲ ಜಾಸ್ತಿ ಕೊಡ್ತಾ ಇದ್ದಾರೆ ಇವತ್ತು. ಏನಂತ ಗೊತ್ತಿಲ್ಲ. ಬರೀ 13 ಕಿಲೋಮೀಟ್ರ್ 14 ಕಿಲೋಮೀಟ್ರಿಗೆಲ್ಲ 500 ರೂಪಾಯಿ, 400 ರೂಪಾಯಿ, 300 ರೂಪಾಯಿ, ಆ ಥರ ಸಕ್ಕತ್ತಾಗಿದ್ದಾವೆ ಬಾಡಿಗೆಗಳು ಮಾತ್ರ. ನಾನು ಬೇರೆ ಇವಾಗ ರನ್ನಿಂಗಲ್ಲಿದ್ದೀನಿ, ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿ.
ಎಲ್ಲಿದ್ರೆ ನೋಡಿ ಅಷ್ಟು ದಿನ ಉಳಿತಾಗ
1 ರೂಪಾಯಿ ನೀರು ಫುಲ್ಲು ನೀರು, ಅದಕ್ಕೋಸ್ಕರ ಜಾಮ. ಅದು ಕೂಡ ಹೋಗ್ತಾ ಇಲ್ವಾ? ಗ್ಯಾಸ್ ಬಂಕ್ ಎಲ್ಲೋ ಕ್ಲೋಸ್ ಆಗ್ಬಿಟ್ಟೈತೆ. ಈ ಗ್ಯಾಸ್ ಬಂಕ್ ಅವ್ರದ್ದು ಯಾವತ್ತು ಇದೇ ಪ್ರಾಬ್ಲಮ್. ಏನ್ ಗುರು ಇದು ಈ ತರ ತುಂಬಿದೆ ನೀರು ಪಾಪ. ಆಪೋಸಿಟ್ ಅಲ್ಲಿ ಬೇರೆ ಬರ್ತಾ ಇದ್ದೀರಲ್ಲಪ್ಪ. ಇಲ್ಲಿ ನಾನು ಬರೀ ನೀರಲ್ಲೇ ಇದ್ದೀನಿ. ಒಳ್ಳೆ ಕೆರೆಯಲ್ಲಿ ಹೋದಂಗೆ ಆಗ್ತೈತೆ ನನಗೆ. ಹಂಗ ನೀರು ಐತಿ ಇಲ್ಲಿ. ಈ ಆಪೋಸಿಟ್ ಬೇರೆ 2 ವೀಲರ್ಗಳು ಬೇರೆ ಬರ್ತಾ ಇದ್ದಾವೆ. ಅಣ್ಣ ಇದು ಲಾಂಗ್ ರೂಟ್ ಯಾಕೋ ಬರ್ತೀರಾ, ಅಲ್ಲಿ ಬರ್ತೀರಾ ತಗೊಳ ಕೊಡ್ತೀರಾ ಆಮೇಲೆ. ಆಂಟಿ ಆಂಟಿ ಕಾಣಲೇ ಇಲ್ಲ, ಟಚ್ ಮಾಡ್ಬೋದಿದೆ ಆಂಟಿಗೆ. ಆಂಟಿ ಕಾಣಲೇ ಇಲ್ಲ, ಆಂಟಿ ಟಚ್ ಮಾಡ್ಬಿಡ್ತಾ ಇದೆ ಅಂದ್ರೆ. ಫೈನಲಿ ಇವಾಗ ಡ್ರಾಪ್ ಮಾಡಿದೆ ತಣಿಸಂದ್ರ ಮೇನ್ ರೋಡು. ಅಮೌಂಟ್ ಬಂದ್ಬಿಟ್ಟು ಇಷ್ಟು ಇದೆ. ಫಸ್ಟ್ ಬಾಡಿಗೆ ಅರ್ಧೋಯ್ತು, ಮುಕ್ಳಿನೇ ಅರ್ಧೋಯ್ತು. ಇವತ್ತು ಭಯಂಕರ ಅರ್ದಿದೆ ಈ ಜಾಮಲ್ಲಿ. ವಿಡಿಯೋ ಎಲ್ಲ ಮಾಡಿದ್ದೀನಿ, ಹಾಕ್ತೀನಿ ನೋಡ್ಕೊಳ್ಳಿ.
ಏನ್ ಡ್ಯೂಟಿ ಬೀಳ್ತಾ ಇದಾವ ಅಂದ್ರೆ ಬಾಬಾ ಬಾಬಾ. ಬ್ಯಾಕ್ ಟು ಬ್ಯಾಕ್ ಹಿಂಗ್ ಬೀಳ್ಬೇಕು. ಕೊಡೋಣ ಮಡಿವಾಳ ಯಾವ್ದಾನ ಒಂದು. ಬೀಳ್ಬೇಕು ಡ್ಯೂಟಿಗಳು. ಎರ್ರಬಿರಿ ಅದು ಎಲ್ಲಿಗಿದು ಇದು ಗುಟ್ಟಳ್ಳಿ. ಈ ಕಡೆ ಹೋಗಲ್ಲ, ಗ್ಯಾಸ್ ಇಲ್ಲ. ಬರೀ 13 ಕಿಲೋಮೀಟರ್ಗೆ ಇಷ್ಟು ಅಮೌಂಟ್ ಕೊಡ್ತಾ ಇದಾರೆ. ವಾವ್, ಈ ತರ ಕೊಟ್ರೆ ಖುಷಿ ಆಗ್ಬಿಡುತ್ತೆ. 500 400 ಆ ತರ ಬೀಳ್ತಾ ಇದಾವೆ ಡ್ಯೂಟಿಗಳು. ಗ್ಯಾಸ್ ಬೇರೆ ಖಾಲಿ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ವೆರಿ ಗುಡ್. ಇನ್ನ ಕೊಡ್ರಿ, ಇನ್ನ ಅಮೌಂಟ್ ಜಾಸ್ತಿ. ಈ ತರ ಕೊಟ್ರೆ ಖುಷಿ ಆಗುತ್ತೆ. ಊಬರು ನೀನ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ನೀನು ಕೊಡಮ್ಮ, ಪಾರ್ಟ್ನರ್ ಅಲ್ವಾ ನೀನು? ನೋಡೋಣ ಇವಾಗ ಎಲ್ಲಿಗೆ ಎತ್ಕೊಂತೀನಿ ಅಂತ. ಮಡಿವಾಳ ಆ ಕಡೆ ಇಲ್ಲ ಆ ಕಡೆ ಎತ್ಕೋಬೇಕು. ಮಾರ್ತಳ್ಳಿ ಮಡಿವಾಳ ಆ ಕಡೆ ಎತ್ಕೋಬೇಕು. ಮೈಸೂರು ರೋಡು ಬೇಡ. ಜಾಮ್ ಹೆಂಗಾಗಿದೆ ಅಂದ್ರೆ 2.5 ಕಿಲೋಮೀಟರ್ಗೆ 21 ನಿಮಿಷ ತೋರಿಸ್ತಾ ಇದೆ. ನೀರು ತುಂಬೋಗ್ಬಿಟ್ಟೈತಲ್ಲಪ್ಪ, ಸರಿಯಾಗಿ ನೀರು ತುಂಬೋಗ್ಬಿಟ್ಟಿದೆ. ಈ ತರ ಗಾಡಿ ಹಿಂದೆ ಹತ್ಕೊಂಡ್ರೆಲ್ಲ ತುಂಬಾ ಇಳಿಯೋವಾಗ, ಸ್ಪೀಡಾಗಿ ಹೋದಾಗ ತುಂಬಾ ರಿಸ್ಕು. ಎರಡನೇ ಬಾಡಿಗೆ ಕಲ್ಯಾಣ್ ನಗರ್ ಡ್ರಾಪ್ ಮಾಡಿದೆ. ಇದೇ ಅಪಾರ್ಟ್ಮೆಂಟ್ ಡ್ರಾಪ್ ಮಾಡಿದ್ದು, ಇವ್ರನ್ನೇ ಡ್ರಾಪ್ ಮಾಡಿದ್ದು. ಅಮೌಂಟ್ ಬಂದ್ಬಿಟ್ಟಿದ್ದು. ಆದ್ರೆ ಇದು ಹೆಂಗ್ ಗೊತ್ತಾ, ಅರ್ಧೋಯ್ತು ಈ ಜಾಮಲ್ಲಿ, ಸಿಕ್ಕಾಪಟ್ಟೆ ಅರ್ಧೋಗ್ಬಿಡ್ತು. ಇವಾಗ ಇಲ್ಲಿಂದ ಬಿದ್ದಿದೆ ಒಂದು ಒಂಗ್ಸಂದ್ರ, ಇಲ್ಲಿಂದ ಚಚ್ಕೊಂಡು ಹೋಗ್ಬೇಕು. ಎಲ್ಲಿದ್ದಾರೆ ಇವರು? 1.1 ಹೋಗೋಣ, ಪಿಕ್ ಮಾಡೋಣ. ಫೈನಲಿ ಇವಾಗ ಒಂಗ್ಸಂದ್ರ ರೋಡ್ ಡ್ರಾಪ್ ಮಾಡಿದೆ. ಇವಾಗಿನ ಡ್ಯೂಟಿ ಮುಗೀತು. ಇವಾಗ ಸೀದಾ ಮನೆ ಕಡೆ ಹೋಗ್ಬೇಕು. ಟೈಮ್ ಬಂದ್ಬಿಟ್ಟು 10:49. ಇವತ್ತು ಹರಿತು, ಯಾಕಂದ್ರೆ ದುಡ್ಡು ಬೇಕು ಯಾವತ್ತು. ಇಲ್ಲಿಗೆ ಡ್ರಾಪ್ ಮಾಡಿದ್ದು ವಿಶಾಲ್ ಮಾರ್ಟ್ಗೆ.